ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸಂಚಾರಿ ಸತೀಶ್. ಇವತ್ತು ನಮ್ಮ ಸ್ಪ್ಲೆಂಡರ್ ಗೈಕಿಗೆ ಟಾಪ್ ಬಾಕ್ಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಶಾಪಲ್ಲಿ ಕೇಳಿದ್ದೀನಿ, ಅಲ್ಲಿ ಬನ್ನಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಈಗ ಅದೇ ಶಾಪ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಟಾಪ್ ಬಾಕ್ಸ್ ರೇಟು ಮತ್ತು ಅದನ್ನು ಟಾಪ್ ಬಾಕ್ಸ್ನ ಯಾವ ಥರ ಇನ್ಸ್ಟಾಲ್ ಮಾಡ್ತಾರೆ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ. ಬನ್ನಿ ವಿಡಿಯೋ ಶುರು ಮಾಡೋಣ. ಸ್ಟಡ್ಸ್ ಅಂತೇಳಿ ಇದೆ. ಇದು 30 ಲೀಟ್ರ್ ಅಂತ. ಇದು ಹಾಕ್ತಾಯಿದ್ದೀನಿ ನಾನು ಗಾಡಿಗೆ. ಇವಾಗ ಏನಿದೆಯೋ ಇದೇ ಪೀಸ್ನ ಅಲ್ಲಿ ಹಾಕ್ತಾಯಿದ್ದೀನಿ. 1800 ಕೊಟ್ಟು ಹಾಕ್ಸ್ತಾ ಇದ್ದೀನಿ. 30 ಲೀಟ್ರ್ ಇರುತ್ತೆ ಇದು ಕೆಪಾಸಿಟಿ. ಇದೇ ಥರನೇ ಅಲ್ಲಿ ಹಾಕ್ಸ್ತಾ ಇದ್ದಾರೆ. ಈಗ ಫಿಟ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಇದೆ ನನ್ನ ಗಾಡಿ. A few moments later. ಸ್ನೇಹಿತರೆ, ಇವಾಗ ಹಾಕ್ಸ್ಕೊಂಡು ಬಂದೆ. ನಾನು ಹೊರಗಡೆ ಬಂದೆ, ನಿಮ್ಗೆ ತೋರಿಸ್ಬೇಕು ಅಂತ. ಆಯಿತು, ಕಂಪ್ಲೀಟ್ ಆಯಿತು. ನೋಡಿ, ಇವಾಗ ಗಾಡಿ ಒಂಥರ ಲುಕ್ಕೇ ಚೇಂಜ್ ಆಗಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ನೋಡೋಕೆ ಆ ಥರ ಕಾಣಿಸ್ತಾ ಇದೆ. ನಿಮ್ಗೆ ಯಾವ ಥರ ಕಾಣಿಸ್ತೈತೆ ಹೇಳಿ. ನೋಡಿ, ನೀವು ನೋಡ್ತಾ ಇರ್ಬೋದು, ಗಾಡಿದು ಲುಕ್ಕೇ ಚೇಂಜ್ ಆಗಿದೆ. ನಿಮಗೆ ರೇಟ್ ಕರೆಕ್ಟಾಗಿ ಹೇಳ್ಬೇಕಂದ್ರೆ 1700 ಕೊಟ್ಟು ಸೆಟ್ಸ್ ಅಂತೇಳಿದೆ. ಅದ್ರದ್ದು ಹಾಕ್ಸಿದೆ 1700. ಇನ್ನೂ ಕಡಿಮೆ ಮಾಡ್ತಾಯಿದ್ರು. ನಮಗೊಬ್ಬರು ಪರಿಚಯ ಇದ್ದಾರೆ, ಅವ್ರು ಸ್ವಲ್ಪ ದೂರ ಹೋಗಿದ್ದಾರೆ. ಮೋಸ್ಟ್ಲಿ ಇನ್ನೂ ಕಡಿಮೆ ಆಗ್ಬೋದು ನಿಮಗೆ. ಇನ್ನೂ ನಿಮ್ಮ ಪರಿಚಯ ಇರೋ ಅಂಗಡಿಗೆ ಹೋಗಿ. ಇದು ಬಂದುಬಿಟ್ಟು 30 ಲೀಟ್ರ್ ಇದೆ. 30 ಲೀಟ್ರ್ ಇದು 30 ಲೀಟ್ರ್ ಇದೆ. ಜಾಸ್ತಿ ಹೇಳಿದ್ದಾರೆ ಅವರು, ಜಾಸ್ತಿ ವೇಟ್ ಹಾಕ್ಬೇಡಿ, ಏನಾದರೂ ಸಣ್ಣ ಪುಟ್ಟ ಐಟಮ್ ಇದ್ದರೆ ಅಷ್ಟೇ ಹಾಕಿ ಅಂತೇಳಿ. ಇದ್ರ ಜೊತೆನೇ ಇಲ್ಲಿ ರ್ಯಾಕ್ ಇದೆಯಲ್ಲ, ಈ ಗಾಡಿ ಜೊತೆ ಬಂದಿರೋದೇ ರ್ಯಾಕ್ನ ಅದರಲ್ಲೇ ಅಡ್ಜಸ್ಟ್ ಮಾಡಿದ್ದಾರೆ. ನಾನು ಸಪ್ರೇಟಾಗಿ ಹಾಕೋಕ್ಕೆ ಕೇಳಿದೆ. ಇಲ್ಲ ಬ್ರೋ, ಇದು ತುಂಬ ಗಟ್ಟಿ ಇದೆ, ಇದರಲ್ಲಿ ಹಾಕ್ಬೋದು, ಏನು ಪರವಾಗಿಲ್ಲ, ನೀವೇನು ಜಾಸ್ತಿ ಏನು ಐಟಮ್ ಇದರಲ್ಲಿ ಕೊಡಲ್ವಲ್ಲ, ಇದೇ ಮೇಂಟೈನ್ ಆಗುತ್ತೆ ತಗೊಳ್ಳಿ ಅಂತ ಹೇಳಿದ್ರು. ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಾಯಿದೆ ಅಂತ ಗಾಡಿನ. ಮತ್ತು ಹೇಗೆ ಅನ್ನಿಸ್ತೀವಿ ನಿಮಗೆ ಗಾಡಿ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಬನ್ನಿ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಮತ್ತು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.